ಈಗ ಬಿಗ್ ಫೈನ ಟಾಪ್ 3 ಸ್ಟೋರಿಯನ್ನ ನೋಡ್ತಾ ಹೋಗೋಣ. ಹೊಸ ವರ್ಷದ ಸಮೀಪದ ಬೆನ್ನಲ್ಲೇ ಜನರಿಗೆ ಶಾಕಿಂಗ್ ನ್ಯೂಸ್ ಎದುರಾಗಿದೆ. ಐಟಿ ಸಿಟಿ ಬೆಂಗಳೂರು ಜನರಿಗೆ ಕಾವೇರಿಯ ಸಂಕಷ್ಟ ಕಾದಿದೆ. ಮುಂದಿನ ವರ್ಷ ಮತ್ತಷ್ಟು ಕಾವೇರಿ ನೀರಿನ ದರ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಒಂದ್ ಕಡೆ ಹೊಸ ವರ್ಷ ಸಮೀಪಿಸ್ತಾ ಇದೆ, ಮತ್ತೊಂದು ಕಡೆ ಜನರಿಗೆ ಶಾಕಿಂಗ್ ನ್ಯೂಸ್ ಕಾದಿದೆ. ಐಟಿ ಸಿಟಿ ಬೆಂಗಳೂರು ಜನರಿಗೆ ಕಾವೇರಿ ಸಂಕಷ್ಟ ಎದುರಾಗುತ್ತೆ. ಮುಂದಿನ ವರ್ಷ ಕಾವೇರಿ ನೀರಿನ ದರ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ ಜಲಮಂಡಳಿಯಿಂದ ನೀರಿನ ದರ ಏರಿಕೆಗೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಜಲಮಂಡಳಿ ನಷ್ಟವನ್ನ ಕಡಿಮೆ ಮಾಡೋದಕ್ಕೆ, ದರ ಏರಿಕೆ ಮಾಡೋದಕ್ಕೆ ತೀರ್ಮಾನ ಕೈಗೊಳ್ಳಲಾಗಿದೆ. ವಿದ್ಯುತ್ ದರದಂತೆ ಪ್ರತಿ ವರ್ಷವೂ ಕಾವೇರಿ ನೀರಿನ ದರ ಕೂಡ ಏರಿಕೆಯಾಗತ್ತೆ. ಅಂದರೆ ಮುಂದಿನ ವರ್ಷ ಕಾವೇರಿ ನೀರಿನ ದರ 3% ಜಾಸ್ತಿ ಆಗುತ್ತೆ. ಒಂದು ಡೊಮ್ಯಾಸ್ಟಿಕ್ಕು ಮತ್ತು ಕಮರ್ಷಿಯಲ್ಲು ನೀರಿನ ಬಳಕೆದಾರರೇನಿರ್ತಾರೆ, ಡೊಮ್ಯಾಸ್ಟಿಕ್ಗೆ 20 ರಿಂದ 30 ರೂಪಾಯಿ ಹೊರೆ ಬೀಳ್ಬೋದು. ಆಮೇಲೆ ಈ ಕಮರ್ಷಿಯಲ್ ಯಾರು ನಡೆಸ್ತಾ ಇರ್ತಾರೆ ಅಂಥವರಿಗೆ ಬಹುಶಃ 50 ರಿಂದ 60 ರೂಪಾಯಿ. ಈ ಥರ ಪ್ರತಿ ವರ್ಷ, ಅಂದರೆ ಮುಂದಿನ ಆರ್ಥಿಕ ವರ್ಷ ಏನು ಸ್ಟಾರ್ಟ್ ಆಗುತ್ತೆ ಆ ವರ್ಷದಿಂದನೇ ನೂತನ ದರ ಜಾರಿ ಆಗುತ್ತೆ. ಏಪ್ರಿಲ್ 1, 2025ಕ್ಕೆ ಜಾರಿಯಾಗಿದೆ. ಆ ರೂಲ್ಸ್ ಪ್ರಕಾರ ಅದು ಜಾರಿ ಆಗುತ್ತೆ. ನೆಕ್ಸ್ಟ್ ವರ್ಷ ಎಷ್ಟು ಪರ್ಸೆಂಟ್ ಜಾಸ್ತಿ ಅದು ಆಟೋಮೆಟಿಕ್ಲಾಗಿ ಕೆಲವೊಂದು ನಮ್ಮ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅವರು ಕೆಲವೊಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ಪ್ರತಿ ವರ್ಷ 3% ಜಾಸ್ತಿ ಆಗುತ್ತೆ. 3% ಅಂದರೆ ಏನು ಇಲ್ಲ, ಭಾಳ ಕಡಿಮೆ ಆಗುತ್ತೆ. 1 ಲೀಟರ್ ಸರ್, ಲೀಟರ್ಗೆ ಹೇಗೆ ಸರ್? ಇಲ್ಲ, ನಮ್ಮದು ಏನು ದರ ಇದೆ ಅದರಲ್ಲಿ 3% ಜಾಸ್ತಿ ಆಗುತ್ತೆ ಸರ್. ಅದಕ್ಕೇನು ಪರ್ಮಿಷನ್ ಬೇಕಾಗಿಲ್ಲ, ಗೌರ್ಮೆಂಟ್ನ ಪರ್ಮಿಷನ್ ಇಲ್ಲ. ನಮ್ಮ ಸಿ ಎಂ ಇದಾಗುತ್ತೆ, ನಮ್ಮ ಬೋರ್ಡಿಂದಲೇ ಆಟೋಮೆಟಿಕ್ಕಾಗಿ ಆಗುತ್ತೆ, ಅಪ್ರೂವಲ್ ಆಗಿದೆ. ಸೊ ಈಗ ಏನಾಗುತ್ತೆ, ಬೆಲೆ ಏರಿಕೆ ಪ್ರತಿ ವರ್ಷ ಪ್ರತಿ ತಿಂಗಳು ಆಗ್ತಾನೆ ಇರ್ತದೆ. ಸೊ ಪ್ರತಿ ಸರಿ ಹೋಗಿ ಅದನ್ನು ಬೆಲೆ ಏರಿಕೆ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಏನು ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನರ್ ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ ಅದರ ಪ್ರಕಾರ ಆಟೋಮೆಟಿಕ್ಲಾಗಿ ಈಗ ಕರೆಂಟ್ ಬಿಲ್ಲು ಇದೆಲ್ಲ ಆಗ್ತವೆ. ಆದರೆ ಇದು ಕೂಡ ಪ್ರತಿ ವರ್ಷವೂ ಕೂಡ ಫೈನಾನ್ಸಿಯಲ್ ಪ್ರಾರಂಭದಲ್ಲಿ ಕಡಿಮೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಅದು ಆಟೋಮೆಟಿಕ್ಕಾಗಿ ಇನ್ಕ್ರೀಸ್ ಆಗುತ್ತೆ. ಎಷ್ಟು ಸರ್? ಮಿನಿಮಮ್ ಎಷ್ಟು, ಮ್ಯಾಕ್ಸಿಮಮ್ ಎಷ್ಟು ಮಾಡ್ಬೋದು? ಇಲ್ಲ, ಒಂದೇ ರೇಟ್ ಇನ್ಕ್ರೀಸ್ ಆಗುತ್ತೆ, 3%. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಉಲ್ಲಾಸ್, ಈಗ ಜಲಮಂಡಳಿಗೆ ಆಗ್ತಾ ಇರುವಂಥ ನಷ್ಟವನ್ನು ಸರಿದೂಗಿಸಬೇಕು ಅಂತೇಳಿ ದರ ಏರಿಕೆ ಮಾಡೋದಕ್ಕೆ ತೀರ್ಮಾನ ಕೈಗೊಂಡಿದ್ದಾರೆ. ಇದು ಸಾರ್ವಜನಿಕರಿಗೆ, ಜನಸಾಮಾನ್ಯರಿಗೆ ಎಷ್ಟರ ಮಟ್ಟಿಗೆ ಹೊರೆ ಬೀಳ್ಬೋದು ಅಂತ? ಪ್ರಭು, ಖಂಡಿತವಾಗ್ಲೂ ಜಲಮಂಡಳಿ ತೀರ್ಮಾನ ಮಾಡಿರುವಂತಹ ಈ ಒಂದು ನಿರ್ಧಾರ ಇದೆಯಲ್ಲ, ಇದು ಜನಸಾಮಾನ್ಯರಿಗೆ ಹೊರೆ ಆಗೇ ಆಗುತ್ತೆ. ಯಾಕೆಂತಂದರೆ DCM ಮೊದಲ ಬಾರಿಗೆ ಬೆಂಗಳೂರು ಉಸ್ತುವಾರಿ ಸಚಿವರಾದಂಥ ಸಂದರ್ಭದಲ್ಲಿ ಜಲಮಂಡಳಿ ಅಧಿಕಾರಿಗಳ ಜೊತೆಗೆ ಒಂದು ಸಭೆಯನ್ನು ನಡೆಸಿದ್ರು. ಆ ಒಂದು ಸಭೆಯಲ್ಲಿ ಜಲಮಂಡಳಿ ಅಧಿಕಾರಿಗಳು ಒಂದು ಮಾತನ್ನು ಹೇಳಿದ್ರು, ಕಳೆದ ಹಲವು ವರ್ಷಗಳಿಂದ ನಾವು ನೀರಿನ ಬಿಲ್ಲನ್ನು ಏರಿಕೆ ಮಾಡಿಲ್ಲ, ಹೀಗಾಗಿ ನಮ್ಮ ನಿರ್ವಹಣಾ ವೆಚ್ಚನೂ ಕೂಡ ಹೆಚ್ಚಾಗ್ತದೆ, ಸಿಬ್ಬಂದಿಗಳ ವೆಚ್ಚನೂ ಕೂಡ ಹೆಚ್ಚಾಗ್ತದೆ. ಸೊ ಅನಿವಾರ್ಯವಾಗಿ ನೀರಿನ ದರವನ್ನು ಹೆಚ್ಚಳ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿದ್ರು. ಅದರ ಪ್ರಕಾರ ಕಳೆದ ಈ ವರ್ಷದ ಏಪ್ರಿಲ್ನಲ್ಲಿ ದರ ಏರಿಕೆ ಆಗಿತ್ತು. ಜೊತೆಗೆ ಆ ಒಂದು ಸಭೆಯಲ್ಲೂ ಕೂಡ ಮತ್ತೊಂದು ನಿರ್ಧಾರ ಆಗಿತ್ತು, ಪ್ರತಿ ವರ್ಷ ನೀರಿನ ದರವನ್ನು ಏರಿಕೆ ಮಾಡಬೇಕಂದ್ರೆ KERC ಯಾವ ರೀತಿಯಾಗಿ ಪ್ರತಿ ವರ್ಷ ಏಪ್ರಿಲ್ನಲ್ಲಿ ವಿದ್ಯುತ್ ದರವನ್ನು ಏರಿಕೆ ಮಾಡುತ್ತೆ, ಅದೇ ಒಂದು ಮಾದರಿಯಲ್ಲಿ ನೀರಿನ ದರವನ್ನು ಏರಿಕೆ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿತ್ತು. ಅದರ ಪ್ರಕಾರ ಜಲಮಂಡಳಿಯ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಕೂಡ ಒಂದು ಮಾತನ್ನು ಹೇಳಿರುವಂಥದ್ದು, ಈ ಬಾರಿ ಅಂದರೆ 2026 ಏಪ್ರಿಲ್ನಲ್ಲಿ ನಿಗದಿಯಂತೆಯೇ ಜಲಮಂಡಳಿ ನೀರಿನ ಬಿಲ್ ಏರಿಕೆ ಆಗುತ್ತೆ. ಆದರೆ ನಾವು 4 ರಿಂದ 8%, 1 ಲೀಟ್ರಿಗೆ 4 ರಿಂದ 5 ಪೈಸೆ ಹೆಚ್ಚಳ ಮಾಡಬೇಕು ಅನ್ನುವಂಥ ಒಂದು ಪ್ರಸ್ತಾಪವನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸ್ತೀವಿ. ಸೊ ಅಂತಿಮವಾಗಿ ಸರ್ಕಾರ ಎಷ್ಟು ಪ್ರಮಾಣದಲ್ಲಿ ಏರಿಕೆಯನ್ನು ಮಾಡಬೇಕು ಅನ್ನುವಂಥದ್ದು ತೀರ್ಮಾನಕ್ಕೆ ಬರುತ್ತೆ. ಸೊ ಕನಿಷ್ಠ ನಾವು 4 ಪೈಸೆ, 1 ಲೀಟ್ರಿಗೆ 4 ಪೈಸೆ ದರವನ್ನು ಹೆಚ್ಚಳ ಮಾಡಬೇಕು ಅನ್ನುವಂಥ ಒಂದು ಡಿಮ್ಯಾಂಡನ್ನು ಇಟ್ಟಿದ್ದೀವಿ. ಸೊ ಅಂತಿಮವಾಗಿ ಸರ್ಕಾರ ಯಾವ ರೀತಿಯಾದಂಥ ಒಂದು ತೀರ್ಮಾನವನ್ನು ಕೈಗೊಳ್ಳುತ್ತೆ ಅದರ ಪ್ರಕಾರ ನಾವು ನೀರಿನ ದರವನ್ನು ಹೆಚ್ಚಳ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ 2026 ಏಪ್ರಿಲ್ನ ನಂತರ ಬೆಂಗಳೂರಿನ ಜನರಿಗೆ ಮತ್ತೊಂದು ಹೊರೆ ಬೀಳುವಂಥ ಸಾಧ್ಯತೆಗಳಿದ್ದಾವೆ. ಸೊ ಇದನ್ನು ಯಾಕೆಂತಂದರೆ ಸರ್ಕಾರ ಆಗಿರ್ಬೋದು, ಜೊತೆಗೆ ಜಲಮಂಡಳಿಯಿಂದ ಕೂಡ ನೀರಿನ ದರ ಹೆಚ್ಚಳ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮುನ್ಸೂಚನೆಯನ್ನು ಕೊಟ್ಟಿರುವಂಥದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಉಲ್ಲಾಸ್.